ಎಲ್ಲರಿಗೂ ನಮಸ್ಕಾರ. ನಾನು ಸ್ವಾತಿ. ಇವತ್ತು ಬೆಳಗ್ಗೆ ಏಳುವಾಗಲೇ 4 ಗಂಟೆ ಆಗಿತ್ತು. 4 ಗಂಟೆಗೆದ್ದು ಕೆಲಸ ಮಾಡಿ ಇನ್ನೇನಿರುತ್ತೆ ಮಾಮೂಲಿ ಕೆಲಸ, ಕಸ ಗುಡಿಸೋದು, ನೆಲ ಒರೆಸೋದು, ಹಾಗೆ ಪೂಜೆ ಮಾಡಿ ರಂಗೋಲಿ ಕೂಡ ಹಾಕಿ ನಂತರ ಪೂಜೆ ಮಾಡಿದಾಯಿತು. ನಂತರ ಇಲ್ಲಿ ಅಡುಗೆ ಮನೆಗೆ ಬಂದು ಇವತ್ತು ಮಸಾಲೆ ದೋಸೆ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಬೌಲ್ಗೆ ನಾನು ಒಣಮೆಣಸನ್ನ ಹಾಕ್ಕೊಂಡಿದ್ದೀನಿ. ಒಣಮೆಣಸನ್ನ ಬಿಸಿ ನೀರಿನ ಜೊತೆ ನೆನೆಸಿಡ್ತಾ ಇದ್ದೀನಿ. ಯಾಕಂದರೆ ಇದು ರುಬ್ಕೊಳ್ಳೋದು ಬೇಕು ಅಲ್ವಾ, ಅದಕ್ಕೋಸ್ಕರ ತರಿಯಾಗಿದ್ದರೆ ಸರಿಯಾಗಲ್ಲ. ಅದಕ್ಕೋಸ್ಕರ ನೀರು ಹಾಕಿ ನೆನೆಸ್ಕೊತಾ ಇದ್ದೀನಿ ಬಿಸಿನೀರು ಜೊತೆಗೆ. ಮತ್ತು ಇಲ್ಲಿ ಆಲೂಗೆಡ್ಡೆ ಪಲ್ಯ ಮಾಡಬೇಕು ಅಲ್ವಾ, ಅದಕ್ಕೋಸ್ಕರ ನಾನಿಲ್ಲಿ 2ರಿಂದ 3-4 ಈರುಳ್ಳಿನ ಹೆಚ್ಕೊತಾ ಇದ್ದೀನಿ. ನೀಟಾಗಿ ಸಣ್ಣದಾಗಿ ಹೆಚ್ಕೊಳ್ಳಿ. ಈ ಆಲೂಗೆಡ್ಡೆ ಪಲ್ಯಗೆ ಗಟ್ಟಿ ದಪ್ಪ ಈರುಳ್ಳಿ ಇದ್ದರೆ ಚೆನ್ನಾಗಾಗಲ್ಲ, ಅದಕ್ಕೋಸ್ಕರ ತೆಳುವಾಗಿದ್ರೆ ಚೆನ್ನಾಗುತ್ತೆ. ಮಸಾಲೆ ದೋಸೆಗೆ ಅದು ಹಚ್ಚುವಾಗ ಹಾಗೆ ನಿಂತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ ಥರ ನೀಟಾಗಿ ಸಣ್ಣದಾಗಿ ತೆಳುವಾಗಿ ಹೆಚ್ಕೊಳ್ಳಿ, ಚೆನ್ನಾಗುತ್ತೆ ಪಲ್ಯಗೆ. ಮಾಮೂಲಿ ನಾನು ಯಾವಾಗಲೂ ಮಸಾಲೆ ದೋಸೆನ ಮಾಡೋದು ತುಂಬ ಕಮ್ಮಿ ಇರುತ್ತೆ. ನಾನು ಯಾವಾಗಲೂ ಮಸಾಲೆ ದೋಸೆ ಮಾಡಲ್ಲ, ಮಾಮೂಲಿ ದೋಸೆ ಮಾಡೋದೇ ಜಾಸ್ತಿ. ಆದರೆ ಯಾವಾಗಲೂ ಮಾಮೂಲಿ ದೋಸೆ ತಿಂದು ಅಂದರೆ ಸಾದಾ ದೋಸೆ ತಿಂದು ಬೇಜಾರಾಗಿರುತ್ತೆ ಅಲ್ವಾ, ಅದಕ್ಕೋಸ್ಕರ ಮಸಾಲೆ ದೋಸೆ ಮಾಡಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಮಸಾಲೆ ದೋಸೆ ಮಾಡೋಣ ಅಂತ ಅಂದ್ಕೊಂಡೆ. ಇದನ್ನ ನಾನೇ ಓನಾಗಿ ಟ್ರೈ ಮಾಡಿರೋ ರೆಸಿಪಿ ಆಗಿತ್ತು. ಮಸಾಲೆ ದೋಸೆ ಚಟ್ನಿ, ಕೆಂಪು ಚಟ್ನಿ ಏನಿದೆ ಅದು ಮೇಯ್ನಾಗಿ ಅದೇ ಇಂಪಾರ್ಟೆಂಟು ಅಲ್ವಾ ಮಸಾಲೆ ದೋಸೆಗೋಸ್ಕರ. ಅದು ನಾನೇ ಓನಾಗಿ ಟ್ರೈ ಮಾಡಿದ್ದು. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ಬೋದು. ಇಲ್ಲಿ ತೆಳುವಾಗಿ ಈರುಳ್ಳಿ ಕಟ್ ಮಾಡಿಕೊಂಡ ತಕ್ಷಣ ನಾನಿಲ್ಲಿ ಕೆಂಪು ಚಟ್ನಿಗೋಸ್ಕರ ಈರುಳ್ಳಿನ ದೊಡ್ಡದಾಗಿ ಹೆಚ್ಚಿಟ್ಕೋತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿದ್ದು ಹಾಕ್ಬೋದು, ಬಟ್ ಆದರೆ ಅದು ರುಬ್ಕೊಳ್ಳೋದಲ್ವ, ಅದಕ್ಕೋಸ್ಕರ ದಪ್ಪ ಹೆಚ್ಕೋತಾ ಇದ್ದೀನಿ. ಹೆಂಗಿದ್ರು ಅದು ಪೀಸ್ ಆಗುತ್ತೆ, ನಾವು ಹೆಚ್ಕೋಬೇಕನ್ನೋದೇನಿಲ್ಲ. ಅದರೊಟ್ಟಿಗೆ ಮೆಣಸಿನ್ಕಾಯಿ ಕೂಡ ಹೆಚ್ಚಿಟ್ಕೊಡ್ತಾ ಇದ್ದೀನಿ, ಯಾಕಂದರೆ ಅದು ಪಲ್ಯಕ್ಕೆ ಬೇಕು, ಆಲೂಗೆಡ್ಡೆ ಪಲ್ಯಗೆ. ಅದಕ್ಕೋಸ್ಕರ ಒಂದು 5ರಿಂದ 6 ಮೆಣಸಿನ್ಕಾಯಿ ಹೆಚ್ಚಿಟ್ಕೊಡ್ತಾ ಇದ್ದೀನಿ. ಖಾರ ಇಲ್ಲ ಅಂತ ತುಂಬ ಮೆಣಸಿನ್ಕಾಯಿ ತೊಗೊಂಡಿದ್ದೆ, ಅದು ತುಂಬಾ ಖಾರ ಇತ್ತು. ಹೆಚ್ಚಾಗಿದ ನಂತರ ಕೈ ತುಂಬಾ ಉರಿತಾ ಇತ್ತು. ಗೊತ್ತಾಗಲ್ಲ, ಕೆಲವು ಮೆಣಸಿನ್ಕಾಯಿ ಖಾರ ಇರೋದು ಅಷ್ಟು ಖಾರ ಇರುತ್ತೆ, ತುಂಬ ಖಾರ ಇತ್ತು. ಚಟ್ನಿನೂ ಕೂಡ ತುಂಬ ಖಾರ ಆಗಿತ್ತು, ಪಲ್ಯನೂ ಹಾಗೆ ಖಾರ ಆಗಿತ್ತು. ಆದರೆ ಕೆಂಪು ಚಟ್ನಿ ಅಷ್ಟೇನು ಖಾರ ಇರಲಿಲ್ಲ, ಸರಿಯಾಗಿತ್ತು. ನೀವು ಈ ಚಟ್ನಿ ಇಲ್ಲ ಅಂದರೂ ಪರವಾಗಿಲ್ಲ, ಅದರೊಟ್ಟಿಗೆ ಹಾಗೇ ತಿಂದುಬಿಡ್ಬೋದು. ಯಾಕಂದರೆ ಕೆಂಪು ಚಟ್ನಿ ಮತ್ತು ಪಲ್ಯ ಒಟ್ಟೊಟ್ಟಿಗೆ ಇರುತ್ತೆ ಅಲ್ವಾ, ಹಾಗೆ ಖಾಲಿ ಮಸಾಲೆ ದೋಸೆ ಕೂಡ ತಿಂದುಬಿಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ಕೆಂಪು ಚಟ್ನಿಗೋಸ್ಕರ ನಾನು ಒಂದು ಪ್ಲೇಟಲ್ಲಿ ಮಸಾಲೆ ಏನೇನು ಹಾಕೋದು ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. 2 ಸ್ಪೂನಷ್ಟು ಕಾಳುಮೆಣಸು, ಹಾಗೆ 2 ಸ್ಪೂನಷ್ಟು ಪಪ್ಪು ಅಂದರೆ ಕಡಲೆ ಬರುತ್ತೆ ಅಲ್ವ ಪುಟಾಣಿ, ಅದನ್ನು, ಮತ್ತು ಒಂದು ಈರುಳ್ಳಿ, 5ರಿಂದ 10 ಬೆಳ್ಳುಳ್ಳಿ, ಹಾಗೆ ನೆನೆಸಿಟ್ಟಿರೋ ಒಣಮೆಣಸು ಎಲ್ಲನ ಹಾಕಿ ರುಬ್ಕೊಂಡು ಬರ್ತೀನಿ. ನೈಸಾಗಿ ಬೇಡ, ಒಂದು ಸ್ವಲ್ಪ ತರಿಯಾಗಿದ್ದು ಪರವಾಗಿಲ್ಲ, ಆ ರೀತಿ ರುಬ್ಕೊಬರ್ತೀನಿ. ಇದರಲ್ಲಿ ಗುಂಟೂರು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ 2 ಮಿಕ್ಸ್ ಇದೆ, ಅದಕ್ಕೋಸ್ಕರ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿ ರುಬ್ಕೊಬರ್ಬೋದು. ಇದು ಸಾಫ್ಟಾಗಿ ನೈಸಾಗಿದೆ, ಸಾಕು. ಮತ್ತು ಇಲ್ಲಿ ಪಲ್ಯಗೋಸ್ಕರ ಆಲೂಗೆಡ್ಡೆನ ಕೂಡ ಬೇಯಿಸಿಟ್ಕೊಂಡು ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ, ಯಾಕಂದರೆ ಆಲೂಗೆಡ್ಡೆ ಪಲ್ಯ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ. ನಿಮ್ಗೇನಾದ್ರು ಇಷ್ಟ ಅನ್ನೋದ್ರೆ ಗಟ್ಟಿ ಹೆಚ್ಚಿಟ್ಕೋಬೋದು, ಬಟ್ ನನಗೆ ಗಟ್ಟಿ ಇರೋದು ಇಷ್ಟ ಆಗಲ್ಲ ಮಸಾಲೆ ದೋಸೆಗೆ. ಅದಕ್ಕೋಸ್ಕರ ತಿನ್ನುವಾಗ ಚೆನ್ನಾಗಿ ಅನಿಸಲ್ಲ, ಸ್ಮ್ಯಾಶ್ ಆಗಿದ್ರೆ ಚೆನ್ನಾಗಿರುತ್ತೆ ಮಸಾಲೆ ದೋಸೆಗೆ. ಅದಕ್ಕೋಸ್ಕರ ಹೋಟ್ಲಲ್ಲಿ ಯಾವಾಗಲೂ ಸ್ಮ್ಯಾಶ್ ಆಗಿ ಮಾಡಿರ್ತಾರೆ ಪಲ್ಯನ. ಟ್ರೈ ಮಾಡಿ ಈ ಥರ ಸ್ಮ್ಯಾಶ್ ಆಗಿ ಮಾಡಲಿಕ್ಕೆ. ಆಗಿಲ್ಲ, ನಿಮಗೆ ಇಷ್ಟ ಅನ್ನೋದು ಅದೇ ಗಟ್ಟಿ ಇಷ್ಟ ಅನ್ನೋದಿದ್ದರೆ ನೀವು ಅದೇ ರೀತಿ ಮಾಡ್ಕೋಬೋದು. 2 ರೀತಿ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಸಾಫ್ಟಾಗಿ ಮಾಡ್ಕೊಂಡಿದ್ದೀನಿ, ಗಟ್ಟಿಯಾಗಿ ಲಮ್ಸಾಗಿ ನಾನು ಉಳಿಸ್ಕೊಂಡಿಲ್ಲ. ಆಲೂಗೆಡ್ಡೆ ಸ್ಮ್ಯಾಶ್ ಮಾಡ್ಕೊಂಡ ನಂತರ ನಾನಿಲ್ಲಿ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಈ ಎಣ್ಣೆ ಏನಪ್ಪ ಈ ಥರ ಕಲರ್ ಇದೆ ಅನ್ನೋದಾದರೆ, ನಾನು ನಿನ್ನೆ ಕಾರ್ನ್ಫ್ಲೋರ್ ಬಜ್ಜಿ ಮಾಡಿದ್ದೆ, ಅದು ಒಂದ್ಸಲ ರೆಸಿಪಿ ಹಾಕ್ತೀನಿ, ತುಂಬ ಚೆನ್ನಾಗಿ ಬಂದಿತ್ತು. ಆ ಎಣ್ಣೆ ಆಗಿರೋದನ್ನ ಖಾರ ಪುಡಿ ಹಾಕಿರ್ತೀವಲ್ಲ, ಅದಕ್ಕೋಸ್ಕರ ಆ ಕಲರ್ ಬಂದಿದೆ. ಮತ್ತು ಇಲ್ಲಿ ಸಾಸಿವೆ, ಕಡಲೆಬೇಳೆ, ಹಸಿಮೆಣಸನ್ನು ಹಾಕಿ ಹುರ್ಕೋತಾ ಇದ್ದೀನಿ. ಹೊತ್ತಿಸ್ಕೊಂಡ್ರೆ ಚೆನ್ನಾಗಿರಲ್ಲ. ಕಡಲೆಬೇಳೆ ನಿಮಗೆ ಇಷ್ಟ ಅನ್ನೋದಿದ್ರೆ, ಈ ಮಸಾಲೆ ದೋಸೆ ಬೇಕು ಅನ್ನೋದಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ, ಅದು ಕೂಡ ಆಪ್ಷನಲ್ಲು. ಬರೀ ಸಾಸಿವೆ, ಹಸಿಮೆಣಸು ಹಾಕ್ಕೋಬೋದು.
ಅದರೊಟ್ಟಿಗೆ ಈರುಳ್ಳಿನೂ ಕೂಡ ನಿಮಗೆ ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ. ನನಗೆ ಈರುಳ್ಳಿ ಬೇಕು, ಅದಕ್ಕೋಸ್ಕರ ನಾನಿಲ್ಲಿ ಈರುಳ್ಳಿನ ಹಾಕ್ಕೊತೀನಿ. ಈರುಳ್ಳಿನ ಹಾಕ್ಕೊಂಡು ಅದು ಗೋಲ್ಡನ್ ಕಲರ್ ಬರೋವರೆಗೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ. ಈರುಳ್ಳಿನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಷ್ಟು ತುಂಬಾ ಚೆನ್ನಾಗಿರುತ್ತೆ. ಈರುಳ್ಳಿ ಎಣ್ಣೆಲಿ ಬೆರಿಬೇಕು, ಅದು ಹಾಗೆ ಅದರ ಹಸಿ ಸ್ಮೆಲ್ ಇರುತ್ತಲ್ಲ ಅದು ಹೋಗಬೇಕು. ಮತ್ತು ಕಚ್ಚ ಅನ್ನತ್ತೆ ಅದು ಹಸಿ ಇರುವಾಗ. ಆ ರೀತಿ ಇದ್ದರೆ ಚೆನ್ನಾಗಲ್ಲ. ಮಸಾಲೆ ದೋಸೆಗೆ ಅದು ಕ್ಲೀನಾಗಿ ಫ್ರೈ ಆದರೆ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇಲ್ಲಿ ಅದರೊಟ್ಟಿಗೆ ಉಪ್ಪು ಮತ್ತು ಉಪ್ಪು ಮತ್ತು ಅರಿಶಿನ ಪುಡಿನ ಕೂಡ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋತೀನಿ. ಈ ಥರ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಬೇಗ ಈರುಳ್ಳಿ ಫ್ರೈ ಆಗುತ್ತೆ, ಆವಾಗ ಅಷ್ಟೋ ಟೈಮ್ ತೊಗೊಳ್ಳಲ್ಲ. ಈ ಥರ ಸ್ಪೆಷಲ್ ಏನಾರು ಮಾಡುವಾಗ ತುಂಬಾ ಟೈಮ್ ತೊಗೊಳುತ್ತೆ, ಹಾಗೆ ತುಂಬಾ ಪೇಷನ್ಸ್ ಬೇಕು ಮಾಡೋರಿಗೆ. ಅದೆಷ್ಟು ಪೇಷನ್ಸ್ ಇದ್ದರೂ ಸಾಕಾಗಲ್ಲ. ಮತ್ತು ಈರುಳ್ಳಿ ಫ್ರೈ ಆದ ನಂತರ ನಾನಿಲ್ಲಿ ಆಲೂಗಡ್ಡೆನ ಕೂಡ ಆ್ಯಡ್ ಮಾಡ್ಕೋತೀನಿ. ಆಲೂಗಡ್ಡೆ ಎಲ್ಲೂ ಕೂಡ ಗಟ್ಟಿ ಇರಲಿಲ್ಲ. ಒಂದು ವೇಳೆ ಗಟ್ಟಿ ಇತ್ತು, ಕೈಯೆಲ್ಲ ಮಿಸ್ಸಾಗಿ ಗಟ್ಟಿ ಬಂದಿತ್ತು ಅನ್ನೋದಿದ್ರೆ ಈ ಥರ ಬಾಣಲಿ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋತೀವಲ್ಲ, ಆವಾಗ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಲೂಗಡ್ಡೆ ಕೂಡ ಸ್ಮೂತಾಗಿ ಸ್ಮ್ಯಾಶ್ ಆಗುತ್ತೆ. ನಾನಿಲ್ಲಿ ಕ್ಲೀನಾಗಿ ಎಲ್ಲ ಕಡೆನೂ ಸ್ಮೂತಾಗಿ ಮಿಕ್ಸ್ ಮಾಡ್ಕೋತೀನಿ. ಯಾಕಂದರೆ ಉಪ್ಪು ಅರಿಶಿನ ಪುಡಿ ಹಾಕಿದ್ದೀವಲ್ವ, ಅದೆಲ್ಲ ಕಡೆನೂ ಸ್ಪ್ರೆಡ್ ಆಗಬೇಕು. ಇಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿಲ್ಲ ಅಂದರೆ ಉಪ್ಪು ಒಂದೇ ಸೈಡ್ ಉಳ್ಕೊಬಿಡುತ್ತೆ. ಆವಾಗ ಒಂದು ಸೈಡ್ ಚಪ್ಪೆ, ಒಂದು ಸೈಡ್ ಉಪ್ಪು, ಒಂದು ಸೈಡ್ ಖಾರ ಅನ್ನೋ ಥರ ಆಗುತ್ತೆ. ಅದಕ್ಕೋಸ್ಕರ ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಮತ್ತು ಈ ರೀತಿ ಒತ್ತಿ ಸ್ಮ್ಯಾಶ್ ಮಾಡೋದ್ರಿಂದ ಬೇಗ ಆಲೂಗಡ್ಡೆ ಸ್ಪ್ರೆಡ್ ಆಗುತ್ತೆ. ಮತ್ತು ಎಲ್ಲ ಕಡೆ ಈರುಳ್ಳಿ, ಉಪ್ಪು, ಮೆಣಸಿನ್ಕಾಯಿ, ಕಡಲೆಬೇಳೆ ಎಲ್ಲ ಹಾಕ್ಕೊಂಡಿದ್ದೀವಲ್ಲ, ಅದೆಲ್ಲ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಈ ರೀತಿ ಮಾಡ್ಕೊಂಡ ನಂತರ ನಾನಿಲ್ಲಿ ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಯಾರ ಮನೇಲಿ ತುರಿಮಣಿ ಇಲ್ಲ ಅನ್ನೋದಿದ್ರೆ ಅದು ಈ ಥರ ಗ್ಯಾಸ್ ಮೇಲೆ ಕಾಯಿನ ಇಟ್ಬಿಟ್ಟು ಸ್ವಲ್ಪ ಒಂದು 5 ನಿಮಿಷ ಈ ಥರ ಸುಟ್ಕೊಳ್ಳೋದ್ರಿಂದ ಬೇಗ ಕಾಯಿ ಓಪನ್ ಆಗುತ್ತೆ. ತುಂಬ ಕಷ್ಟಪಡಬೇಕು ಅನ್ನೋದಿಲ್ಲ. ನಮ್ಮ ಮನೇಲೂ ಇದಿಲ್ಲ, ತುರಿಮಣೆ ಇಲ್ಲ, ಅದಕ್ಕೋಸ್ಕರ ನಾನು ಇದೇ ಥರ ಟ್ರೈ ಮಾಡ್ತಾ ಇರ್ತೀನಿ. ಒಂದು 5 ನಿಮಿಷ ಸಾಕಾಗುತ್ತೆ, ಜಾಸ್ತಿ ಹೊತ್ತು ನಾನು ಟ್ರೈ ಮಾಡೋಕ್ಕಿಂತ ಮುಂಚೆ ಎಷ್ಟೊತ್ತು ತೊಗೊಳುತ್ತೋ ಅಂತ ಅಂದ್ಕೊಬಿಟ್ಟಿದ್ದೆ. ಬಟ್ ಆದರೆ ಈ ರೀತಿ ಮಾಡೋದ್ರಿಂದ ತುಂಬಾ ಬೇಗ ತೆಕ್ಕೊಬಿಡ್ಬೋದು. ಮತ್ತು ಈ ಚಟ್ನಿ ಕೂಡ ರೆಡಿ ಮಾಡ್ಕೊಂಡಾಗಿದೆ. ನಾನಿಲ್ಲಿ ದೋಸೆ ಹಾಕ್ಕೋತಾ ಇದ್ದೀನಿ. ದೋಸೆನ ತೆಳುವಾಗಿ ಹಾಕ್ಕೊಳ್ಳಿ. ನಂಗೊಂದು ಸ್ವಲ್ಪ ಕೋಲ್ಡ್ ಆಗಿರೋ ಥರ ಆಗ್ತಾಯಿದೆ, ಅದಕ್ಕೋಸ್ಕರ ನಿಲ್ಲಿಸಿ ಮಾತಾಡ್ತಾ ಇದ್ದೀನಿ. ಯಾರೇನು ತಪ್ಪು ತಿಳ್ಕೊಬೇಡಿ. ಮತ್ತು ಇಲ್ಲಿ ದೋಸೆ ಹಾಕ್ಕೊಂಡಿದ್ದೀನಿ. ದೋಸೆನೂ ಅಷ್ಟೇ ತೆಳುವಾಗಿ ಹಾಕ್ಕೊಳ್ಳಿ. ತೆಳುವಾಗಿ ಹಾಕ್ಕೊಂಡು ಅದೇ ಎಣ್ಣೆ ಹಾಕಿದೆ ಅಲ್ವಾ, ಅದೇ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಅದು ಖಾರ ಪುಡಿ ಇಂಥ ಗುಂಟೂರು ಸ್ವಲ್ಪ ಕಲ್ಲರ್ ಇರೋದ್ರಿಂದ ಅದು ಆ ರೀತಿ ಕಲರ್ ಬಂದಿದೆ ಅಷ್ಟೇ, ಎಣ್ಣೆ ಬೇರೆ ಏನು ಎಣ್ಣೆ ಅಲ್ಲ ಅದು. ಮತ್ತು ಇಲ್ಲಿ ಖಾರ ಮಾಡ್ಕೊಂಡಿದ್ವಲ್ಲ ಕೆಂಪು ಚಟ್ನಿನ, ಅದನ್ನು ಕೂಡ ಹಾಕ್ಕೊತೀನಿ. ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ಥರ ಮಾಡುವಾಗ ಟೈಮ್ ಇರಬೇಕು ಅಂತ ಹೇಳ್ತೀವಲ್ಲ, ಅದು ನಿಜ. ಯಾಕಂದರೆ ಈ ಥರ ಕೆಲ್ಸಕ್ಕೆ ಹೋಗೋರು ಇರುವಾಗ ಈ ಥರ ಸ್ಪೆಷಲ್ ಮಾಡೋಕ್ಕೆ ಹೋದರೆ ಒಂದು ಹೋಗಿ 100 ಆಗಿಬಿಟ್ಟಿರುತ್ತೆ. ನಾನು ಕೂಡ ತುಂಬಾ ಪಾತ್ರೆ ಹೊಟ್ಟಾಕ್ಕೊಬಿಟ್ಟಿದ್ದೀನಿ ಪಕ್ಕದಲ್ಲಿ. ಅದೇ ರೀತಿ ನಾನು ಇಲ್ಲಿ ಅದು ಕೂಡ ತೊಳೆಯೋದಿದೆ. ಮತ್ತು ಇಲ್ಲಿ ಮಸಾಲೆ ಕೂಡ ಹಚ್ಕೊಂಡಿದ್ದೀನಿ ಅಲ್ಲ, ಅದ್ರ ಮೇಲೆ ಎಣ್ಣೆ ಹಾಕ್ಕೋತೀನಿ. ಯಾಕಂದರೆ ಹಸಿ ಚಟ್ನಿ ಮಾಡಿರೋದ್ರಿಂದ ಅದರಲ್ಲಿ ಹಸಿ ಸ್ಮೆಲ್ ಇರುತ್ತೆ. ಈ ರೀತಿ ಎಣ್ಣೆ ಹಾಕಿದ್ರೆ ಅದು ಬೇಗ ಫ್ರೈ ಆಗುತ್ತೆ, ತುಂಬ ಹೊತ್ತು ತಗೊಳ್ಳಲ್ಲ. ಮತ್ತು ದೋಸೆ ಆಮೇಲೆ ಚಟ್ನಿ ಹಾಕಿದ ನಂತರ ಒಂದು 2 ನಿಮಿಷ ಬಿಟ್ಟರು ಬೇಗ ಫ್ರೈ ಆಗುತ್ತೆ. ಮತ್ತು ಇಲ್ಲಿ ನಾನು ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ. ಆಲೂಗಡ್ಡೆನ ಒಂದೇ ಸೈಡ್ ಬೇಕು ಅನ್ನೋದಿದ್ರೆ ನೀವು ಒಂದೇ ಸೈಡ್ ಹಾಕ್ಕೋಬೋದು, ಇಲ್ಲ ಅನ್ನೋದಿದ್ದರೆ 2 ಸೈಡ್ ಹಾಕ್ಕೋಬೋದು. ಅಂದರೆ ಎಲ್ಲ ಕಡೆ ಬೇಕು ಅನ್ನೋದಿದ್ರೆ ಒಂದು ಸೌಟನ್ನ ಹಾಕಿಬಿಟ್ಟು ಅದನ್ನು ಕೂಡ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಆದರೆ ಇಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಕ್ಲೀನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡ್ರೆ ದೋಸೆಲೂ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ನೋಡಿ, ಈ ಥರ ದೋಸೆ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ತುಂಬ ಗರಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು. ಅವರೆಲ್ಲ ತಿಂದ ತಕ್ಷಣ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನಿಜವಾಗ್ಲೂ ಹೆಣ್ಮಕ್ಳು ಈ ಥರ ಅಡುಗೆ ಮಾಡಿಕೊಟ್ಟಾಗ ತುಂಬ ಚೆನ್ನಾಗಿದೆ ಅಂತ ನಾವು ಕೇಳೋಕ್ಕಿಂತ ಮುಂಚೆ ಅವರೇ ಹೇಳಿಬಿಟ್ರೆ ತುಂಬ ಖುಷಿಯಾಗುತ್ತೆ. ನಾವು ಆ ಟೈಮಲ್ಲಿ ಏನು ನಿಂತ್ಕೊಂಡು ಕೆಲಸ ಮಾಡಿರ್ತೀವಲ್ವ, ಅಂದರೆ ನನಗೆ ಸಿಸರಿನ್ ಆಗಿರೋದ್ರಿಂದ ಸ್ವಲ್ಪ ಬ್ಯಾಕ್ ಪೇನ್ ಎಲ್ಲ ಸ್ವಲ್ಪ ಇದೆ. ಇನ್ನು ಕ್ಯೂರ್ ಆಗಿಲ್ಲ ಅಂತ ಅನಿಸುತ್ತೆ. ಕೆಲವೊಂದು ಸಲ ಬ್ಯಾಕ್ ಪೇನ್ ಇದೆ, ಅದಕ್ಕೋಸ್ಕರ ಈ ಥರ ನಿಂತ್ಕೊಂಡು ಮಾಡುವಾಗ ತುಂಬಾ ಸೊಂಟ ನೋವು ಬರ್ತಾ ಇರುತ್ತೆ. ಅವರು ತಿನ್ನೋಕ್ಕಿಂತ ನಾವು ಕೇಳೋಕ್ಕಿಂತ ಮುಂಚೆನೇ ಚೆನ್ನಾಗಿದೆ ಅಂತ ಹೇಳಿದಾಗ ತುಂಬ ಖುಷಿಯಾಗುತ್ತೆ. ಮತ್ತು ನಾವು ನಿಂತ್ಕೊಂಡು ಬ್ಯಾಕ್ ಪೇನ್ ತೊಗೊಂಡು ಮಾಡಿರ್ತೀವಲ್ಲ, ನಮ್ಮ ಸುಸ್ತು ಸೊಂಟ ನೋವು ಬೆನ್ನೋವು ಕೂಡ ಹೊರಟೋಗಿರೋ ಥರ ಫೀಲ್ ಆಗ್ತಾ ಇರುತ್ತೆ. ನಿಜವಾಗ್ಲೂ ಅವ್ರು ತಿಂದ ತಕ್ಷಣ ಹಾಗೆ ಹೇಳಿದ್ರು, ತುಂಬಾ ಖುಷಿಯಾಯಿತು ನನಗೆ.
ಯಾಕಂದರೆ ಈ ಥರ ಕೆಂಪು ಚಟ್ನಿ ನಾನು ಒಂದು ಸಲ ಮಾಡಿದ್ದೆ, ಬಟ್ ಆದರೆ ಯೂಟ್ಯೂಬ್ ನೋಡ್ಕೊಂಡು ಮಾಡಿದ್ದೆ. ಇದು ನನ್ನ ಓನ್ ಕೆಂಪು ಚಟ್ನಿ. ನಾನೇ ನೋಡೋಣ ಈ ರೀತಿ ಮಾಡಿದ್ರೆ ಹೇಗಾಗತ್ತೆ ಅಂತ ಹೇಳಿ ಮಾಡಿದ್ದು. ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಮತ್ತು ಇಲ್ಲಿ ನಾನು 2ನೇ ಸಲ ದೋಸೆ ಹಾಕ್ತಾಯಿದ್ದೀನಿ. ಈ ರೀತಿ ಚಟ್ನಿ ಹಾಕ್ಕೊಂಡ ನಂತರ ಮತ್ತೆ ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡಾಗ ಎಲ್ಲ ಕಡೆ ಆಲೂಗಡ್ಡೆ ಪಲ್ಯ ಹರಡುತ್ತೆ. ಈ ಥರ ಮಕ್ಕಳಿಗೆ ಹಾಕ್ಕೊಟ್ಟಾಗ ತುಂಬ ಚೆನ್ನಾಗಿ ತಿಂತಾರೆ. ಯಾಕಂದರೆ ಅವ್ರಿಗೆ ಒಂದು ಸೈಡ್ ತೊಗೊಂಡು ತಿನ್ಬೇಕನ್ನೋದು ಗೊತ್ತಾಗ್ತಿರಲ್ಲ. ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಟ್ಟಾಗ ಚೆನ್ನಾಗಿರುತ್ತೆ. ಅದಾದ ನಂತರ ನಾನಿಲ್ಲಿ ಗರಿ ಮಾಡಿಕೊಂಡು ದೋಸೆನ ಒಂದು ಪ್ಲೇಟ್ಗೆ ತೆಗ್ದು ಇದ್ದೀನಿ. ಎಲ್ಲ ತಿಂದಾದ ನಂತರ ನಾವು ತಿನ್ನುವಾಗ ನಾವು ದೋಸೆ ಹೊಯ್ದಿಟ್ಕೋಬೋದು. ಬಟ್ ಆದರೆ ಮಕ್ಕಳೆಲ್ಲ ಇರೋದ್ರಿಂದ ಮಕ್ಕಳು ಫಸ್ಟ್ ತಿನ್ನಲಿ, ನಂತರ ನಾವು ತಿನ್ನೋಣ ಅನ್ನಂಗಿರುತ್ತೆ. ನಾನು ಅಮ್ಮು ತಿಂದಾದಮೇಲೆ ನಾನಿಲ್ಲಿ ದೋಸೆ ನನಗೋಸ್ಕರ ಮಾಡ್ಕೋತಾ ಇದ್ದೀನಿ. ದೋಸೆ ಯಾವಾಗಲೂ ಬಿಸಿ ಇರಬೇಕು. ಇಂಥ ಟೈಮಲ್ಲಿ ಅಮ್ಮಂದ್ರು ನೆನಪಾಗ್ತಾರೆ. ಯಾಕಂದರೆ ಅವರು ಯಾವಾಗ್ಲೂ ಅಷ್ಟೇ ನಮ್ಮನ್ನು ಕೂರಿಸ್ಬಿಟ್ಟು ಪಾಪ ಅವರು ನಮಗೆ ದೋಸೆ ಕೊಡ್ತಾ ಇರ್ತಾರೆ. ಈ ಟೈಮಲ್ಲಿ ನಾವು ಅಮ್ಮಂದ್ರಾದಾಗ ನಿಜವಾಗ್ಲೂ ನಮಗೆ ಫೀಲ್ ಆಗುತ್ತೆ. ಪಾಪ ನಮಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿರ್ತಾರೆ, ಎಷ್ಟೆಲ್ಲ ಇದು ಮಾಡಿರ್ತಾರೆ. ಆದರೂ ನಾವು ಕೆಲವೊಂದು ಸಲ ಅಮ್ಮ ಸರಿ ಇಲ್ಲ, ಅಮ್ಮ ಅದು ಸರಿ ಇಲ್ಲ, ಅಮ್ಮ ಇದು ಸರಿ ಇಲ್ಲ ಅಂತ ಹೇಳಿ ಹೊರಟೋಗ್ಬಿಡ್ತೀವಿ. ಆ ನೋವು ನಾವು ಅಮ್ಮಂದ್ರದಲ್ಲಿ ಗೊತ್ತಾಗೋದು. ನಿಜವಾಗ ನಮಗೋಸ್ಕರ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ ಆವಾಗಲೇ ಗೊತ್ತಾಗೋದು. ಇವಾಗ ನಾವು 2 ಮಕ್ಕಳು ತಾಯಿ ಆಗಿರೋದ್ರಿಂದ ನಮಗೆ ಗೊತ್ತಾಗ್ತಿರತ್ತೆ ಪಾಪ ಎಷ್ಟು ಕಷ್ಟಪಟ್ಟಿದ್ದಾರೆ ನಮ್ಮ ಅಮ್ಮಂದರು. ಒಂದು ಟಿಫನ್ ಮಾಡುವಾಗಲೂ ಕೂಡ ಅವರು ನಮಗೋಸ್ಕರ ಬೇಗ ಎದ್ದಿರ್ತಾರೆ, ನಮಗಂತ ಮಾಡ್ತಾರೆ. ಆದರೂ ಕೆಲವೊಂದು ಸಲ ಬಾಕ್ಸ್ ಬಿಟ್ಟು ಹೋಗ್ತೀವಿ, ಇಲ್ಲ ಏನು ಹೊರಗಡೆ ತಿನ್ಕೊಬಿಟ್ಟು ಬಾಕ್ಸಲ್ಲಿ ಹಾಗೇ ತೊಗೊಬಂದುಬಿಟ್ಟಿರ್ತೀವಿ. ಈಗ ಗೊತ್ತಾಗುತ್ತೆ ಯಾರು ತಿಂದಿಲ್ಲ ನಾವು ಮಾಡಿದಾಗ ಅನ್ನುವಾಗ ಎಷ್ಟು ಬೇಜಾರಾಗುತ್ತೆ ಅಂತ. ನಿಜವಾಗಿ ಈ ಥರ ಮಾಡಿದಾಗ ನಾವು ನಿಜವಾಗ್ಲೂ ಎಲ್ಲ ಅಮ್ಮಂದ್ರಿಗೂ ಹ್ಯಾಂಡ್ಸ್ ಆಫ್ ಹೇಳಬೇಕು. ಯಾಕಂದರೆ ಎಷ್ಟೋ ಸಲ ನಾವು ಹೀಗೆ ಮಾಡಿದಾಗ ನಮ್ಮ ಅಮ್ಮಂದರು ಏನೂ ಹೇಳಿರಲ್ಲ. ಆ ನೋವು ಕೂಡ ತಡ್ಕೊಂಡಿರ್ತಾರೆ. ಹೋಗಲಿ ಬಿಡು, ಏನೋ ಅಪರೂಪಕ್ಕೆ ಬಿಟ್ಕೊ ಬಂದಿದ್ದಾರಲ್ಲ ಅಂತ ಈ ಥರ ಮಾಡುವಾಗ ಅನ್ನಿಸ್ತಿತ್ತು ನನಗೆ. ಅದಾದ ನಂತರ ನಾನಿಲ್ಲಿ ತಿಂಡಿ ಟಿಫನ್ ಎಲ್ಲ ಆಯಿತು, ಮಕ್ಕಳೆಲ್ಲ ತಿಂದರು. ನಾನು ತಿಂದಾದ ನಂತರ ಇಲ್ಲಿ ಪಾತ್ರೆ ಎಲ್ಲ ತೊಳೆಯೋಣ ಅಂತ ಬಂದಿದ್ದೀನಿ. ತುಂಬಾ ಪಾತ್ರೆ ಇತ್ತು. ಹಾಗೆ ಚಟ್ನಿ ಕೂಡ ಉಳಿದಿತ್ತಲ್ಲ, ಅದನ್ನೂ ಎತ್ತಿಟ್ಕೋತಾ ಇದ್ದೀನಿ. ಇಲ್ಲಿ ನೋಡಿ ಸೈಡಲ್ಲಿ ನೋಡಿದ್ರೆ ಒಂದು ರಾಶಿ ಪಾತ್ರೆ ಇತ್ತು. ಯಪ್ಪ ದೇವ್ರೆ, ಪಾತ್ರೆನೆಲ್ಲ ಹೇಗಪ್ಪ ತೊಳೆಯೋಣ ಅಂತ ಅನ್ಕೋತಿದ್ದೆ. ಆದರೂ ತೊಳಿಬೇಕಲ್ವ, ಅದು ನಮ್ಮ ಕೆಲಸನೇ ಅಲ್ವಾ. ಮಾಡಿದ ಕೆಲಸ ನಾವೇ ಅಂದಮೇಲೆ ತೊಳೆಯೋದು ನಾವೇ ಆಗಿರಬೇಕು. ಅದಕ್ಕೋಸ್ಕರ ಒಂದೊಂದು ಸೈಡ್ ಪಾತ್ರೆನ ಎತ್ತಿಟ್ಕೋತೀನಿ. ಅಂದರೆ ಯಾವ್ದು ಬೇಗ ಕೆಳಗಿರುತ್ತೆ ಅಲ್ವ, ಅದನ್ನ ಬೇಗ ತೊಳ್ಕೊಂಡ್ರೆ ಈಸಿ ಆಗುತ್ತೆ. ಒಂದೊಂದಾಗಿ ಎತ್ತಿಟ್ಕೊಂಡು ನಾವು ತೊಳಿಬೋದು ಅಂತ ಇಲ್ಲಿ ಪಾತ್ರೆನೆಲ್ಲ ಎತ್ತಿ ಸೈಡಲ್ಲಿ ಇಟ್ಕೋತಾ ಇದ್ದೀನಿ. ಬೇಗ ತೊಳ್ಕೊಬಿಡೋಣ ಅಂದರೆ ಅಮ್ಮು ಹೇಳೋದ್ರೊಳಗೆ ನಾನು ತೊಳ್ಕೊಬೇಕು. ಯಾಕೆಂದರೆ ಅವಳು ಎದ್ಮೇಲೆ ಯಾವ ಕೆಲಸನೂ ಮಾಡ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ಅದಕ್ಕೋಸ್ಕರ ಬೇಗ ಪಾತ್ರೆ ತೊಳ್ಕೊಬೇಕು ಅಂತ ತೆಗೆದಿಟ್ಕೋತಾ ಇದ್ದೀನಿ. ಒಂದೊಂದೇ ಪಾತ್ರೆ ತೊಳ್ಕೊತೀನಿ. ಹಾಗೆ ಸಿಂಕಲ್ಲಿರೋದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇಲ್ಲೊಂದು ರಾಶಿ ಈರುಳ್ಳಿ ಅದೆಲ್ಲ ಕಟ್ ಮಾಡಿದ್ದೆಲ್ಲ ಅದಕ್ಕೆ ಕೊಡೋಕ್ಕೆ ಸ್ವಲ್ಪ ಇತ್ತು. ಅಮ್ಮನೂ ಸ್ವಲ್ಪ ಯಾಕೋ ಇವತ್ತು ಟಿಫನ್ ತಿಂದಿರಲಿಲ್ಲ. ಅವಳಿಗೂ ಯಾಕೋ ಸ್ವಲ್ಪ ಗ್ಯಾಸ್ಟ್ರಿಕ್ ಆದಂಗೆ ಆಗಿತ್ತು ಅನಿಸುತ್ತೆ. ಅದಕ್ಕೋಸ್ಕರ ಅವಳು ತಿಂದಿರಲಿಲ್ಲ. ಇಲ್ಲಿ ಪಾತ್ರೆ ತೊಳ್ಕೊಂಡು ನಂತರ ನಾನು ಅಮ್ಮು ಎದ್ದು ಅವಳಿಗೆ ಸ್ನಾನ, ಅವಳಿಗೆ ಊಟ ಅಂತ ದಿನ ಕಳೆದೇ ಹೋಗುತ್ತೆ. ನಾನು ಇವತ್ತಿನ ಈ ವಿಡಿಯೋ ಜೊತೆ ಪಾತ್ರೆ ತೊಳೆದ ನಂತರ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಜೊತೆ ನಾನು ಇವತ್ತಿನ ದಿನನ ಮುಗಿಸ್ತಾ ಇದ್ದೀನಿ. ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ. ಹಾಗೆ ಹೊಸದಾಗಿ ಯಾರು ನೋಡ್ತಾ ಇದ್ದರೆ ದಯವಿಟ್ಟು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೊಂಥರ ಸಪೋರ್ಟ್ ಸಿಗ್ದಂಗೆ ಆಗುತ್ತೆ. ಮತ್ತೇನೆಂದರೆ ನಮಗೆ ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಆಸೆ ಬರುತ್ತೆ. ಅದಕ್ಕೋಸ್ಕರ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.